ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬುಧವಾರ. ನಮ್ಮ ಮನೆಯಲ್ಲಿ ಜಾಸ್ತಿ ಯಾವಾಗಲೂ ಬುಧವಾರನೇ ನಾನ್ ವೆಜ್ ಪ್ರಿಫರ್ ಮಾಡೋದು. ಅದಕ್ಕೆ ಇವತ್ತು ಬೆಳಗ್ಗೆನೆ ಮಾರ್ಕೆಟ್ಗೆ ಹೋಗಿ ಫಿಶ್ ತಂದಿದ್ದೀನಿ. ಬಾಂಗಡ ಮತ್ತು ಇನ್ನೊಂದು ಸಿಲ್ವರ್ ಬೆಲ್ಲಿ ಫಿಶ್ಶು. ಕನ್ನಡದಲ್ಲಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ, ಕನ್ನಡದಲ್ಲಿ ಅದರ ಹೆಸರು ಏನು ಅಂತ. ಅದೇನೋ ಕುರಿಚಿ ಅಂತ ಏನೋ ಬಂತು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅದು ಹಿಂಗೇನ ಪ್ರೊನೌನ್ಸ್ ಮಾಡೋದು ಅಂತಲೂ. ನಾನು ತೋರಿಸ್ತೀನಿ ನಿಮಗೆ ಯಾವ ಫಿಶ್ಶು ಅಂತ. ಕರೆಕ್ಟಾಗಿ ಹೆಸರು ಗೊತ್ತಿರೋರು ನನಗೆ ಕಮೆಂಟಲ್ಲಿ ತಿಳಿಸಿ. ಗೊತ್ತಾಗಬೇಕಲ್ವಾ ಅದಕ್ಕೆ. ಇನ್ನೊಂದೇನಂತಂದರೆ, ಈ ಸಿಲ್ವರ್ ಬೆಲ್ಲಿ ಫಿಶ್ಶು ತುಂಬ ಬೇಗ ಬೆಂದೋಗುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ನಾರ್ಮಲ್ ಆಗಿ ಫಿಶ್ ಸಾರು ಮಾಡ್ತೀವಲ್ವ, ಆ ಥರ ಮಾಡೋಕ್ಕಾಗಲ್ಲ ಅದು. ಬನ್ನಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಇದೇ ನಾನು ಹೇಳಿದ ಫಿಶ್ಶು. ಇದೆಲ್ಲ ಕಟ್ ಮಾಡಿನೇ ತಂದಿರೋದು ನಾನು. ಇಲ್ಲಿ ಬಂದು ತೊಳೆದಿದ್ದಷ್ಟೇ. ತುಂಬ ಹೆಲ್ತಿಗೆಲ್ಲ ತುಂಬ ಒಳ್ಳೇದಂತೆ ಈ ಫಿಶ್ಶು. ಆಮೇಲೆ ಬಾಂಗಡ, ಇದು ಫ್ರೈ ಮಾಡೋಣ. ಇದನ್ನು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡ್ತೀನಿ ಅಂತ ನೋಡೋಣ. ಫಸ್ಟು ಫ್ರೈ ಮಾಡೋ ಫಿಶ್ದು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ. ಯಾಕೆಂದರೆ ನಾವು ಅದು ಫ್ರೈ ಮಾಡೋಷ್ಟರಲ್ಲಿ ಅದಕ್ಕೆ ಮಸಾಲೆ ಎಲ್ಲ ಹಿಡಿಯುತ್ತೆ. ಆಮೇಲೆ ಸಾರ್ದು ಮಾಡೋಕ್ಕೆ ನೋಡ್ಬೋದು. ಫಸ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಪೆಪ್ಪರು, ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರು, ಸ್ವಲ್ಪ ಕಲರ್ ಇರಲಿ ಅಂತ, ಸ್ವಲ್ಪ ಲೆಮನ್ ಜ್ಯೂಸು. ಚಿಕ್ಕದಾಗಿದ್ದಕ್ಕೆ ನಾನೊಂದು ಪೂರ್ತಿ ತೊಗೊತಾ ಇದ್ದೀನಿ. ದೊಡ್ಡದಾದರೆ ಅರ್ಧದಷ್ಟು ಸಾಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊಬ್ಬರಿ ಎಣ್ಣೆ. ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಫಿಶ್ ಫ್ರೈದು ಫ್ಲೇವರು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆಲ್ಲ ಹಾಕ್ಬಿಟ್ಟು ಮಸಾಲೆ ಹಿಡಿಯೋಕ್ಕೆ ಬಿಡೋಣ. ಎಲ್ಲದಕ್ಕೂ ಮಸಾಲೆ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಮಸಾಲೆ ಹಿಡೀಲಿ ಚೆನ್ನಾಗಿ, ಅಷ್ಟರಲ್ಲಿ ಸಾರು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಏನೇನೆಲ್ಲ ಸಾರಿಗೆ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಸ್ವಲ್ಪ ಸಾಂಬಾರು ಈರುಳ್ಳಿ, 1-2 ಟೊಮೆಟೊ, 1 ಇಂಚಷ್ಟು ಶುಂಠಿ, 4 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟು ಕಟ್ ಮಾಡಿ ರೆಡಿ ಮಾಡ್ಕೊತೀನಿ. ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ ರುಬ್ಬಬೇಕು ಸ್ವಲ್ಪ. ಅದನ್ನು ರುಬ್ಕೊಳ್ಳೋಣ. ಫಸ್ಟು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕ್ರಷ್ ಮಾಡಿ ತರ್ತೀನಿ, ಆಮೇಲೆ ಮಿಕ್ಕಿರೋದು ಸೇರಿಸ್ಕೊಳ್ಳೋಣ. ಫಸ್ಟು ಈ ತೆಂಗಿನಕಾಯಿ ಮಾತ್ರ ಒಂದು ಕ್ರಷ್ ಮಾಡಿಲ್ಲ ಅಂದರೆ ನನಗೆ ಚಿಕ್ಕ ಚಿಕ್ಕ ಪೀಸುಗಳಾಗಿರುತ್ತೆ. ಎಲ್ರಿಗೂ ಹಿಂಗೆ ಆಗುತ್ತಾ ಅಂತ ನನಗೆ ಗೊತ್ತಿಲ್ಲ. ಆ ಥರ ಆಗೋರು ನನಗೆ ಕಮೆಂಟಲ್ಲಿ ತಿಳಿಸಿ. ಒಂದೊಂದು ವೀಡಿಯೋಗಳಲ್ಲಿ ನೋಡ್ತೀನಲ್ವ, ಅವ್ರು ಪೀಸು ಕಟ್ ಮಾಡಿ ಹಾಕ್ಬಿಟ್ಟು ಹಂಗೆ ಪೇಸ್ಟ್ ಥರ ರುಬ್ಕೊಂಡು ಇದು ಮಾಡ್ತಾರೆ. ನನಗೆ ಯಾಕೆ ಹಂಗೆ ಪೀಸಾಗಿ ಬರುತ್ತೆ ಅಂತ ನನಗೆ ಗೊತ್ತಾಗಲ್ಲ. ಅದಕ್ಕೆ ಇವಾಗ ಹಿಂಗೆ ಮಾಡ್ತೀನಿ. ಫಸ್ಟು ತೆಂಗಿನಕಾಯಿ ಹಾಕ್ಬಿಟ್ಟು ಅದೊಂದು ಕ್ರಷ್ ಮಾಡಿ, ಆಮೇಲೆ ಮಿಕ್ಕಿರೋದು ಸೇರಿಸ್ಬಿಟ್ಟು ನೀರು ಹಾಕ್ಬಿಟ್ಟು ರುಬ್ಕೊತೀನಿ. ಇದೀಗ ನೀರು ಹಾಕ್ದೇ ಒಂದು ಕ್ರಷ್ ಮಾಡಿ ತಂದಿರೋದು. ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸೋಣ. 1 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸಿದ್ದೀನಿ. ಇದಿಷ್ಟೇ. ಬೆಳ್ಳುಳ್ಳಿನೂ ಬೇಕಾದರೆ ಇದ್ರ ಜೊತೆಗೆ ಹಾಕಿ ರುಬ್ಕೋಬೋದು. ನಾನು ಇದ್ರ ಜೊತೆಗೆ ಹಾಕ್ತಾಯಿಲ್ಲ. ಇದು ಇಷ್ಟೇ. ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಥರ ರುಬ್ಕೊಂಡು ತರ್ತೀನಿ. ತೆಂಗಿನಕಾಯಿ ಈಗ ಪೇಸ್ಟ್ ಥರ ರುಬ್ಕೊಂಡು ತಂದಿದ್ದೀನಿ. ಇದನ್ನೀಗ ಸಾರು ಮಾಡ್ಕೊಳ್ಳೋಕ್ಕೆ ನೋಡೋಣ. ಮೀನು ಸಾರು ಮಡಿಕೆನಲ್ಲಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಅದಕ್ಕೆ ಒಂದು ಬ್ಲ್ಯಾಕ್ ಕಲರ್ ಮಡಿಕೆ ಇಟ್ಟಿದ್ದೀನಿ. ನಾನು ಫಸ್ಟೇ ಒಗ್ಗರಣೆ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಎಲ್ಲ ಸಾರೆಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಕೂಡ ಮಾಡ್ಬೋದು ಒಗ್ಗರಣೆ. ನಾನು ಅದು ಬೇಡ, ಎರಡೆರಡು ಕೆಲಸ ಬೇಡ ಅಂತ ಫಸ್ಟೇ ಒಗ್ಗರಣೆ ಮಾಡಿಬಿಟ್ಟು ಮಿಕ್ಕಿದ್ದು ಮಾಡ್ತಾಯಿದ್ದೀನಿ.
ಮಡಿಕೆನಲ್ಲಿ ಸ್ವಲ್ಪ ನೀರಿತ್ತು, ಅದಕ್ಕೆ ಅದೆಲ್ಲ ಡ್ರೈ ಆಗಕ್ಬಿಟ್ಟೆ. ಈಗ ಎಲ್ಲ ಡ್ರೈ ಆಗಿ ಬಿಸಿಯಾಗಿದೆ ಮಡಿಕೆ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಮೆಂತ್ಯ ಕೂಡ ಹಾಕ್ಕೋಬೋದು, ನಾನೀಗ ಮೆಂತ್ಯ ಹಾಕ್ತಿಲ್ಲ. ಶುಂಠಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸಾಂಬಾರು ಈರುಳ್ಳಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಟೊಮೆಟೊ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ಈಗ ಒಬ್ಬೊಬ್ರಿಗೆ ಸಿಗೋದು ಒಂದೊಂದು ಥರ ಖಾರದ ಪುಡಿ, ಅದು ಒಂದೊಂದು ಥರ ಇರುತ್ತೆ. ಒಂದೊಂದು ಜಾಸ್ತಿ ಇರುತ್ತೆ, ಒಂದೊಂದು ಕಮ್ಮಿ ಇರುತ್ತೆ. ಆ ಥರ ನಿಮಗೆ ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡೋ ಖಾರದ ಪುಡಿದು ಖಾರ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ, ಅದಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ಆದರೆ ಫಿಶ್ ಮಾಡೋವಾಗ ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಇದು ಹುರ್ಕೊಂಡಿರೋದೆಲ್ಲ ರೆಡಿಯಾಗಿದೆ. ಇವಾಗ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ನಾವು ಇದುವರೆಗೂ ಉಪ್ಪು ಸೇರಿಸಿಲ್ಲ, ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಇದೀಗ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದಿಷ್ಟೇ, ಹಿಂಗೆ ಕೂಡ ಇದರಲ್ಲಿ ಹಿಂಗೆ ಫಿಶ್ ಹಾಕ್ಬಿಟ್ಟು ಕೂಡ ಮಾಡಿ ತಗೋಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿವತ್ತು ತೆಂಗಿನಕಾಯಿ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ತೆಂಗಿನಕಾಯಿ ರುಬ್ಬಿರೋದು ಸೇರಿಸೋಣ. ತೆಂಗಿನಕಾಯಿ ಮತ್ತು ಜೀರಿಗೆದು ಮಿಶ್ರಣ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ ತೊಳ್ಕೊಂಡು ಆ ನೀರು ಕೂಡ ಸ್ವಲ್ಪ ಸೇರಿಸಿದ್ದೀನಿ. ಈ ಟೈಮಲ್ಲೇ ನಿಮಗೆ ಎಷ್ಟು ಗಟ್ಟಿಗೆ ಬೇಕೋ ಅದಕ್ಕೆ ತಕ್ಕನಾಗಿ ನೀರು ಸೇರಿಸ್ಕೊಂಡ್ಬಿಡ್ಬೇಕು. ಇದೀಗ ಒಂದು ಕುದಿ ಬರಲಿ, ಆಮೇಲೆ ಫಿಶ್ ಸೇರಿಸೋದು. ಇದೀಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಫಿಶ್ ಸೇರಿಸೋಣ. ಫಿಶ್ ಹಾಕಿದ್ಮೇಲೆ ಸೌಟ್ ಹಾಕಕ್ಕೆ ಹೋಗ್ಬಾರ್ದು. ಈ ಫಿಶ್ಶು ಸೌಟ್ ಹಾಕಿದ್ರೆ ಅಷ್ಟೇ, ಫಿಶ್ ಏನು ತಿನ್ನಕ್ಕೆ ಸಿಗಲ್ಲ, ಎಲ್ಲ ಪೇಸ್ಟ್ ಥರ ಆಗೋಗುತ್ತೆ. ಇದು ಚೆನ್ನಾಗಿ ಒಂದು ಕುದಿ ಬರಲಿ, ಆವಾಗ ರೆಡಿಯಾಗೋಗುತ್ತೆ ಸಾರು. ಇದೀಗ ಚೆನ್ನಾಗಿ ಕುದಿ ಬಂದಿದೆ, ರೆಡಿಯಾಗಿದೆ ಸಾರು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಫಿಶ್ ಫ್ರೈ ಮಾಡ್ಕೊಳ್ಳೋಕ್ಕೆ ನೋಡೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಈಗ ಒಂದೊಂದಾಗಿ ಹಾಕೋಣ. ಈಗ ಇದು ಒಂದು ಸೈಡ್ ಫ್ರೈ ಆಗಿದೆ, ಈಗ ತಿರುಗಿಸೋಣ. ಈ ಸೈಡು ಫ್ರೈ ಆಗಲಿ ಚೆನ್ನಾಗಿ. ಇದೀಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ತೆಗಿಯೋಣ. ಈಗ ನೋಡಿ, ಎಲ್ಲ ರೆಡಿಯಾಗಿದೆ. ಫಿಶ್ ಸಾರು ಮತ್ತು ಫಿಶ್ ಫ್ರೈ ಎಲ್ಲ ರೆಡಿಯಾಗಿದೆ. ಫಸ್ಟಿಗೂ ಒಂದು 2-3 ಲಾಸ್ಟಲ್ಲಿ ಮಿಕ್ಕೋಗಿರೋದು ಒಲೆ ಮೇಲೆ ಆಗ್ತಾ ಇದೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.